ಸುಜಾತಾ ಹಂಡಿ ಪ್ರಕರಣ ಬಿಜೆಪಿ ಸಪೋರ್ಟ್ ಯಾರಿಗೆ? ಇಂಥವರಿಗೆ ಬಿಜೆಪಿ ಸಪೋರ್ಟ್ ಮಾಡತ್ತಾ? ಪಕ್ಷದ ನಾಯಕರು ಸುಜಾತಾ ಹಂಡಿಯನ್ನು ಸಮರ್ಥಿಸಿ ಪೊಲೀಸರ ಮೇಲೆ ದೌರ್ಜನ್ಯದ ಆರೋಪ ಮಾಡಿದರು. ಸುಜಾತಾ ಹಂಡಿ ಪರ ವಕಾಲತು ವಹಿಸಿದಂತ ಬಿಜೆಪಿ ಈ ಗೆಲ್ಲಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕದ ರಾಜಕೀಯ ವಲಯದಲ್ಲಿ ಇತ್ತೀಚೆಗೆ ಭಾರಿ ಚರ್ಚೆಗೆ ಗ್ರಾಸ ಆಗಿರುವಂತಹ ಸುಜಾತಾ ಹಂಡಿ ಪ್ರಕರಣ ಬಿಜೆಪಿಯ ದ್ವಂದ್ವ ನೀತಿಯನ್ನ ಮತ್ತೊಮ್ಮೆ ಬಯಲಿಗೆಳೆದಿದೆ. ಬಿಜೆಪಿ ಕಾರ್ಯಕರ್ತೆಯಾಗಿ ಸುದ್ದಿಯಾಗಿರುವಂತಹ ಸುಜಾತಾ ಹಂಡಿ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅರೆಸ್ಟ್ ಆದಾಗ ಪೊಲೀಸರು ತನ್ನನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಆ ಆರೋಪದ ಹಿಂದೆ ಆಕೆಯ ಕ್ರಿಮಿನಲ್ ಚರಿತ್ರೆಯನ್ನ ನೋಡಿದ್ರೆ ಬಿಜೆಪಿ ಯಾಕೆ ಇಂಥ ವ್ಯಕ್ತಿಗಳನ್ನು ಸಮರ್ಥಿಸುತ್ತೆ ಅನ್ನೋ ಪ್ರಶ್ನೆ ಹುಟ್ಟತ್ತೆ. ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇರೋದಾ, ಅಥವಾ ಬಿಜೆಪಿ ಪಕ್ಷದಲ್ಲಿ ಇಂಥ ಮೃಗೀಯ ಪ್ರವೃತ್ತಿಯವರಿಗೆ ಸ್ಥಾನ ಇದೆಯಾ? ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಕುರಿತು ಹೊರಬರ್ತಾ ಇರುವಂತಹ ವಿವರಗಳು ಕೇವಲ ಒಂದು ಅಪರಾಧದ ಪ್ರಕರಣವನ್ನ ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಅಪರಾಧಿಗಳನ್ನ ಹೇಗೆ ರಕ್ಷಿಸತ್ತೆ ಅನ್ನೋ ಭಯಾನಕ ಸಂಸ್ಕೃತಿಯನ್ನ ಬಯಲಿಗೆಳಿತಾ ಇದೆ. ಸುಜಾತಾ ಹಂಡಿಯ ಹಿನ್ನೆಲೆಯನ್ನ ಮೊದಲು ನೋಡೋಣ. ಕಳೆದ 2023 ನವೆಂಬರ್ 12ಕ್ಕೆ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಸುಜಾತಾ ಮತ್ತು ಅವರ ಸಹಚರರ ವಿರುದ್ಧ ಗಂಭೀರ ಆರೋಪಗಳ ಪ್ರಕರಣ ದಾಖಲಾಗಿತ್ತು. ತುಕಾರಾಮ್ ಅನ್ನೋ ವ್ಯಕ್ತಿಯನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಅಪಹರಣ ಮಾಡಿ 4 ದಿನಗಳ ಕಾಲ ಅಕ್ರಮವಾಗಿ ಕೂಡ ಹಾಕಿದ್ರು. ಈ ಸಂದರ್ಭದಲ್ಲಿ ತುಕಾರಾಮ್ನನ್ನ ವಿವಸ್ತ್ರಗೊಳಿಸಿ ನೈಲಾನ್ ಹಗ್ಗ ಮತ್ತು ಲಾಂಗ್ನಂತಹ ವಸ್ತುಗಳಿಂದ ಅಮಾನುಷ್ಯವಾಗಿ ಹಲ್ಲೆ ಮಾಡಿದ್ರು. ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಬಿಡುಗಡೆ ಮಾಡಿದಂತಹ ವಿಡಿಯೋದಲ್ಲಿ ಸುಜಾತಾಳ ರಾಕ್ಷಸಿ ವರ್ತನೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಮ್ಮ ತಾಯಿ ಬಿಟ್ಬಿಡು ಅಂತ ಕಾಲಿಗೆ ಬಿದ್ದು ಕೇಳಿದ್ರು ಕಿಂಚಿತ್ತು ಕರುಣೆ ತೋರದೇನೆ ಅವರ ಬಟ್ಟೆಗಳನ್ನ ಬಿಚ್ಚಿಸಿ ಹಿಗ್ಗಾಮುಗ್ಗ ಥಳಿಸಿದ್ರು. ಆತನಿಂದ ಸುಮಾರು 1,84,000 ರೂಪಾಯಿಗಳನ್ನ ವಸೂಲಿ ಮಾಡಿದ್ರು ಅಂತ ತನಿಖೆಯಿಂದ ಗೊತ್ತಾಗಿದೆ. ಸೊ ಪೊಲೀಸರು ಸುಜಾತಾ ಮತ್ತು ಸಹಚರರನ್ನ ಬಂಧಿಸಿದ್ರು ಸಹ ನಂತರ ಇವರು ಜಾಮೀನಿನ ಮೇಲೆ ಈಗ ಹೊರಗಿರೋದು. ಸೊ ಈಗ ಆ ವಿಡಿಯೋದ ಮುಂದುವರಿದ ಭಾಗಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂತಹ ದೃಶ್ಯಗಳನ್ನ ನೋಡಿಯೂ ಕೂಡ ಈಕೆಯ ಪರವಾಗಿ ಮಾತಾಡುವಂತ ರಾಜಕೀಯ ಮುಖಂಡರು ಇದ್ದಾರೆ ಅಂತಂದ್ರೆ ಇದು ಅಪರಾಧಕ್ಕಿಂತ ದೊಡ್ಡ ರಾಜಕೀಯ ಪಾತಕ ಅಲ್ವಾ? ಜನವರಿ 7ಕ್ಕೆ ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿತ್ತು. ಬೂತ್ ಅಧಿಕಾರಿಗಳ ಜೊತೆಗೆ ತೆರಳಿದಂತ ಬಿಜೆಪಿ ಕಾರ್ಯಕರ್ತೆ ತಮ್ಮ ವೋಟ್ ಡಿಲೀಟ್ ಮಾಡಿಸಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ವೋಟರ್ ಲಿಸ್ಟ್ ರಿವಿಷನ್ ಕೆಲಸದ ಸಂದರ್ಭದಲ್ಲಿ ಸುಜಾತಾ ಅರೆಸ್ಟ್ ಆಗಿದ್ರು. ಅವರು ಪೊಲೀಸರು ತನ್ನನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಪೊಲೀಸರು ಈ ಆರೋಪನ ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆಯಲ್ಲಿ ಸುಜಾತಾ ಸ್ವತಃ ಬಟ್ಟೆಗಳನ್ನ ಬಿಚ್ಚಿಕೊಂಡು ಪೊಲೀಸ್ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವರ ಮೇಲೆ ಈಗಾಗಲೇ 9 ಕ್ರಿಮಿನಲ್ ಕೇಸ್ಗಳಿದ್ದು ಹನಿ ಟ್ರ್ಯಾಪ್ ಮತ್ತು ಬ್ಲಾಕ್ ಮೇಲ್ ಆರೋಪಗಳು ಸೇರಿದೆ ಅಂತ ಪೊಲೀಸರು ಉಲ್ಲೇಖಿಸಿದ್ರು. ಇದರ ಮಧ್ಯೆ ಬಿಜೆಪಿಯ ನಿಲುವು ಆಶ್ಚರ್ಯಕರ. ಪಕ್ಷದ ನಾಯಕರು ಸುಜಾತಾ ಹಂಡಿಯನ್ನ ಸಮರ್ಥಿಸಿಕೊಂಡು ಪೊಲೀಸರ ಮೇಲೆ ದೌರ್ಜನ್ಯದ ಆರೋಪ ಮಾಡಿದ್ರು. ಬಿಜೆಪಿ ನಾಯಕರು ಪೊಲೀಸರನ್ನ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಅಂತ ಕರೆದು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ರು. ಹುಬ್ಬಳ್ಳಿಯಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಕಡಿವಾಣ ಹಾಕಿ ಅಂತ ಘೋಷಣೆಗಳನ್ನ ಕೂಗಿದ್ರು. ಪಕ್ಷದ ಸ್ಥಳೀಯ ಮುಖಂಡರು ಸುಜಾತಾಳನ್ನ ಬಿಜೆಪಿ ಕಾರ್ಯಕರ್ತೆ ಅಂತ ಹೊಗಳಿ ಅವರ ಮೇಲಿನ ಆರೋಪಗಳನ್ನು ನಿರಾಕರಿಸುತ್ತಿದ್ದಾರೆ. ಆಕೆಯ ಹಳೆಯ ಕ್ರಿಮಿನಲ್ ರೆಕಾರ್ಡ್ಸ್ ಗಳನ್ನ ಮರೆಮಾಚುತ್ತಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಸುಜಾತಾಳ ಹಿನ್ನೆಲೆಯನ್ನ ಅಡಗಿಸಿ ಈ ಘಟನೆಯನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಸುಜಾತಾ ಹಂಡಿ ಪರವಾಗಿ ಮಾತನಾಡಿದಂತ ಸಿಟಿ ರವಿ ಕಾಂಗ್ರೆಸ್ ತನ್ನ ರಾಜಕೀಯ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಇದು ಮಾನವ ಹಕ್ಕುಗಳ ದೌರ್ಜನ್ಯದ ಜೊತೆಗೆ ಮಹಿಳಾ ಹಕ್ಕುಗಳ ದೌರ್ಜನ್ಯ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಮಹಿಳೆಗೆ ಯಾರು ದೌರ್ಜನ್ಯ ಎಸಗಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ಆಗ್ರಹಿಸ್ತಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು, ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಮತ್ತು ಈ ಘಟನೆ ಕಾನೂನು ಮತ್ತು ಸುವ್ಯವಸ್ಥೆಯ ಕುಸಿತವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಾರಣ ಏನೇ ಇರಲಿ ಈ ನೆಲದ ಸಂಸ್ಕೃತಿಯಲ್ಲಿ ಮಹಿಳೆಯರನ್ನ ಗೌರವಿಸೋದು ಆದ್ಯತೆ ಆಗಿದೆ. ಸಂದರ್ಭಗಳು ಏನೇ ಇರಲಿ ಮಹಿಳೆಯ ಘನತೆಗೆ ಕುಂದುಂಟು ಮಾಡುವಂತ ಪರಿಸ್ಥಿತಿಗೆ ಅವಕಾಶ ನೀಡೋದು ವ್ಯವಸ್ಥೆಯ ವೈಫಲ್ಯ. ಇಂಥ ಅವಮಾನಕರ ಘಟನೆಗಳು ನಮ್ಮ ಕರ್ನಾಟಕದ ಗೌರವಕ್ಕೆ ತೀವ್ರ ಹೊಡೆತ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಪ್ರಹ್ಲಾದ್ ಜೋಶಿ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಧೈರ್ಯ ಹಾಗೂ ಸಾಂತ್ವನವನ್ನ ನೀಡಿದ್ದೇನೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ತಮ್ಮ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಇವ್ರ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಇನ್ನು ಶಾಸಕರಾದಂತಹ ಮಹೇಶ್ ತೆಂಕಿನಕಾಯಿ, ಹಾಗೇನೆ
ಮಹಾನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ತಿಪ್ಪಣ್ಣ ಮಜ್ಗಿ ಹಾಗೆ ಜ್ಯೋತಿ ಪಾಟೀಲ್ ಇವರು ಹುಬ್ಳಿ ಹಾಗೂ ಧಾರವಾಡದ ಮಹಾನಗರ ಪಾಲಿಕೆಯ ಮೇಯರು, ಹಾಗೇನೆ ಸಂತೋಷ್ ಚವ್ಹಾಣ್ ಇವರು ಸಹ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಉಪಮೇಯರು, ಹಾಗೇನೆ ಬಿಜೆಪಿಯ ಎಸ್ಸಿ ಮೋರ್ಚಾದ ಕಾರ್ಯದರ್ಶಿಯಾಗಿರುವಂತಹ ಮಹೇಶ್ ಕೌತಾಳು ಹಾಗೂ ಇತರರು ಸಹ ಇವರ ಉಪಸ್ಥಿತಿಯಲ್ಲಿ ಇದ್ರು. ಸೊ ಇಂಥ ಹೀನ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿ ಕುರಿತು ಬಿಜೆಪಿ ನಾಯಕರು ಸಾರ್ವಜನಿಕವಾಗಿ ಸಹಾನುಭೂತಿ ತೋರ್ತಾ ಇದ್ರೆ ದೇಶದ ಜನ ಕೇಳಬೇಕಾದಂತ ಕೆಲ ಪ್ರಶ್ನೆಗಳಿದೆ. ಹನಿ ಟ್ರ್ಯಾಪ್, ಅಪಹರಣ, ವ್ಯವಸ್ಥೆಗೊಳಿಸಿ ಹಲ್ಲೆ ಇವೆಲ್ಲ ಸಣ್ಣ ಪ್ರಕರಣಗಳ? ಪಕ್ಷದ ಟ್ಯಾಗ್ ಇದ್ರೆ ಕಾನೂನು ಬದಲಾಗತ್ತಾ? ಬಿಜೆಪಿ ಸದಾ ಕಾನೂನು ಮತ್ತು ಸುವ್ಯವಸ್ಥೆ, ಮಹಿಳಾ ಗೌರವ, ಸಂಸ್ಕೃತಿ ಬಗ್ಗೆ ಉಪನ್ಯಾಸ ಮಾಡತ್ತೆ. ಆದ್ರೆ ಅದೇ ಪಕ್ಷದ ಹಿನ್ನೆಲೆ ಹೊಂದಿರುವವರು ಮೇಲೆ ಇಂಥ ಮೃಗೀಯ ಆರೋಪಗಳು ಬಂದಾಗ ಆ ಸುವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ? ಇಂದು ಸುಜಾತ ಹಂಡಿ, ನಾಳೆ ಮತ್ತೊಬ್ರು. ಅಪರಾಧ ಎಸಗಿದವರನ್ನ ಪಕ್ಷದ ಬಾವುಟದ ಹಿಂದೆ ನಿಲ್ಲಿಸಿ ವಿಡಿಯೋ ಕಟ್ ಮಾಡಲಾಗಿದೆ, ಷಡ್ಯಂತ್ರ, ರಾಜಕೀಯ ಸೇಡು ಅಂತ ಹೇಳ್ತಾರೆ. ಇಲ್ಲಿ ಅಪರಾಧಿಗಳಿಗೆ ಧೈರ್ಯ ಕೊಡ್ತಾ ಇರೋರು ಯಾರು? ಇಂಥ ಸಂದರ್ಭದಲ್ಲಿ ಬಿಜೆಪಿ ಏನ್ ಮಾಡ್ಬೇಕಿತ್ತು? ಸಿಂಪಲ್ ಆನ್ಸರ್, ಕಾನೂನು ತನ್ನ ಕೆಲಸ ಮಾಡ್ಲಿ, ಆರೋಪ ಸಾಬೀತಾದ್ರೆ ಕಠಿಣ ಕ್ರಮ ಆಗ್ಲಿ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಬದಲಾಗಿ ಬಿಜೆಪಿ ಏನ್ ಮಾಡ್ತು? ಆರೋಪಿಯ ಪರವಾಗಿ ಮಾತನಾಡಿದ್ರು, ತನಿಖೆ ಬದಲು ಪೊಲೀಸ್ ತಪ್ಪು ಅಂತ ನರೇಟಿವ್ ಅನ್ನ ಮುಂದಿಟ್ರು. ಮಹಿಳಾ ಗೌರವ ಅನ್ನೋ ಪದವನ್ನ ಆರೋಪದಿಂದ ತಪ್ಪಿಸ್ಕೊಳ್ಳೋಕೆ ಬಳಸ್ಕೊಂಡ್ರು. ಇಲ್ಲೇಯೇ ಬಿಜೆಪಿಯ ನೈತಿಕತೆ ಕುಸಿದಿದ್ದು. ಬಿಜೆಪಿಗೆ ನೈತಿಕತೆ ಇದೆಯಾ? ಈ ಪ್ರಶ್ನೆ ಯಾಕೆ ಅಂತಂದ್ರೆ ಪಕ್ಷ ತನ್ನ ರಾಜಕೀಯ ಲಾಭಕ್ಕಾಗಿ ಕ್ರಿಮಿನಲ್ ಹಿನ್ನೆಲೆಯವರನ್ನ ಬಳಸ್ಕೊಳ್ತಾ ಇದೆ. ಮಹಿಳಾ ಹಕ್ಕುಗಳ ಬಗ್ಗೆ ದೊಡ್ಡ ದೊಡ್ಡ ಮಾತಾಡುವಂತ ಬಿಜೆಪಿ ಸುಜಾತಾಳ್ ಅಂತವರನ್ನ ಬೆಂಬಲಿಸುವ ಮೂಲಕ ತನ್ನ ಮುಖವಾಡವನ್ನ ಬಯಲು ಮಾಡಿದೆ. ಬಿಜೆಪಿಗೆ ನೇರ ಪ್ರಶ್ನೆ, ಈ ಪ್ರಕರಣದಲ್ಲಿ ಆರೋಪ ಎದುರಿಸ್ತಾ ಇರುವಂತಹ ಕಾರ್ಯಕರ್ತೆಯ ವಿರುದ್ಧ ಪಕ್ಷ ಯಾವ ಶಿಸ್ತು ಕ್ರಮವನ್ನ ಕೈಗೊಂಡಿದೆ? ಆಕೆಯನ್ನ ಸಮರ್ಥಿಸುವಂತೆ ಮಾತಾಡಿದಂತಹ ನಾಯಕರ ಹೇಳಿಕೆಗಳಿಗೆ ಪಕ್ಷದ ಒಪ್ಪಿಗೆ ಇದೆಯಾ? ಮಹಿಳಾ ಸುರಕ್ಷತೆ ಬಗ್ಗೆ ಭಾಷಣ ಮಾಡುವಂತ ಬಿಜೆಪಿ ಈ ಪ್ರಕರಣದ ಸಂತ್ರಸ್ತನಿಗೆ ನ್ಯಾಯ ಒದಗಿಸೋಕೆ ಏನ್ ಮಾಡ್ತಾ ಇದೆ? ಬಿಜೆಪಿ ಪ್ಲಾನ್ ಯಾವಾಗ್ಲೂ ಒಂದೇ ಆಗಿರುತ್ತೆ. ಆರೋಪಿ ಬಿಜೆಪಿ ಹಿನ್ನೆಲೆ ಹೊಂದಿದ್ರೆ ಅದು ರಾಜಕೀಯ ಪಿತೂರಿ, ಸಾಕ್ಷ್ಯಗಳು ಸಿಕ್ಕಿದ್ರೆ ಆ ವಿಡಿಯೋ ಎಡಿಟ್ ಮಾಡಲಾಗಿದೆ, ಪ್ರಶ್ನೆ ಕೇಳಿದ್ರೆ ಕಾಂಗ್ರೆಸ್ ಗಂಜಿ ಗಿರಾಕಿ ಅಂತ ಪ್ರಶ್ನಿಸೋರ ಬಾಯನ್ನ ಮುಚ್ಚೋ ಪ್ರಯತ್ನ. ಸೊ ಬಿಜೆಪಿ ಅಪರಾಧಿಗಳ ರಕ್ಷಣಾ ವ್ಯವಸ್ಥೆ ಅಂತ ಕೆಲಸ ಮಾಡ್ತಾ ಇದೆ. ಇಂತಹ ರಕ್ಷಣೆಯೇ ನಾಳೆ ಮತ್ತೊಂದು ಸುಜಾತ ಹಂಡಿಯನ್ನು ಹುಟ್ಟಿಸೋದು. ಅಪರಾಧಕ್ಕೆ ಧರ್ಮ ಇಲ್ಲ, ಅಪರಾಧಕ್ಕೆ ಲಿಂಗವಿಲ್ಲ, ಅಪರಾಧಕ್ಕೆ ಪಕ್ಷವಿಲ್ಲ. ಇದನ್ನ ನೆನ್ಪಿಟ್ಕೊಳ್ಬೇಕಲ್ವಾ? ಯಾವುದೇ ಪಕ್ಷವಾಗಿರ್ಲಿ, ವ್ಯಕ್ತಿ ಯಾರೇ ಆಗಿರ್ಲಿ, ಅಪರಾಧ ನಡೆದಾಗ ನೈತಿಕತೆಯನ್ನ ಹೊತ್ತು ಆರೋಪಿಯಿಂದ ಅಂತರ ಕಾಯ್ದುಕೊಳ್ಬೇಕಲ್ವಾ? ಅದ್ರ ಬದಲು ಅಪರಾಧದ ಮೇಲೆ ರಾಜಕೀಯ ಬಾವುಟವನ್ನ ಹೊದಿಸಿದ್ರೆ ಆ ಪಕ್ಷಕ್ಕೆ ನೈತಿಕತೆ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಅದು ಪತನವಾಗಿದೆ ಅಂತಾನೆ ಅರ್ಥ ಅಲ್ವಾ? ಅಪರಾಧಿ ಮಹಿಳೆ ಆದ್ರೂ ಅದು ಅಪರಾಧನೇ, ಅಪರಾಧಿ ಕಾರ್ಯಕರ್ತೆಯಾದ್ರೂ ಅಪರಾಧನೇ, ಅಪರಾಧಿ ಪಕ್ಷದವರಾದ್ರೂ ಸಹ ಅಪರಾಧಕ್ಕೆ ಯಾವುದೇ ಐಡಿಯಾಲಜಿ ರಕ್ಷಣೆಯನ್ನ ಕೊಡಬಾರ್ದು. ಇಂಥ ಮೃಗೀಯ ಕೃತ್ಯಗಳಿಗೆ ರಾಜಕೀಯ ರಕ್ಷಣೆ ಸಿಕ್ಕಿದ್ರೆ ನಾಳೆ ಯಾರೂ ಸಹ ಸುರಕ್ಷಿತವಾಗಿರೋಕ್ ಸಾಧ್ಯ ಇಲ್ಲ. ಮುಂದೊಂದು ದಿನ ಬಿಜೆಪಿಗೆ ಅಪರಾಧದ ಸಮಯದಲ್ಲಿ ನೀವು ಯಾರ ಪಕ್ಕ ನಿಂತ್ರಿ ಅಂತ ಇತಿಹಾಸ ಕೇಳತ್ತೆ. ಯಾಕಂದ್ರೆ ಜನ ನೋಡ್ತಿದ್ದಾರೆ, ವಿಡಿಯೋಗಳು ಮಾತಾಡತ್ತೆ, ಇತಿಹಾಸ ನೆನ್ಪಿಟ್ಕೊಳ್ಳುತ್ತೆ. ಮೃಗಗಳಿಗೆ ಸಪೋರ್ಟ್ ಮಾಡುವಂತ ಪಕ್ಷ ಜನತೆಯ ಮುಂದೆ ಯಾವ ಮುಖವನ್ನ ತೋರಿಸುತ್ತೆ? ಸುಜಾತಾಳ ಮೇಲಿನ ಆರೋಪಗಳನ್ನ ತನಿಖೆ ಮಾಡಬೇಕು ಮತ್ತು ಬಿಜೆಪಿ ತನ್ನ ನಿಲುವನ್ನ ಪುನರ್ವಿಚಾರ ಮಾಡಬೇಕು. ಇಲ್ಲ ಅಂತಂದ್ರೆ ರಾಜಕೀಯ ಹೆಸರಲ್ಲಿ ಮೃಗಗಳನ್ನ ಪೋಷಿಸೋದು ಮುಂದುವರೆದು ಬಿಡತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.